ಎಲ್ಲರಿಗೂ ನಮಸ್ಕಾರ. ಈ ಒಂದು 6ನೇ ವಿಡಿಯೋ ಸೆಷನ್ನಲ್ಲಿ ದಿ ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, integrated goods and service tax. These four concepts will be discussed in this session. The first, we will discuss central goods and service tax. The Central Goods and Services Tax Bill 2017 was introduced in Lok Sabha on March 27, 2017. The bill provides for the levy of CGST. It is levied by the central government. It is levied on any transaction of goods and services tax taking place within a state. CGST replaces all the existing central taxes including service tax, central excise duty, CST, customs duty, special additional duty, etc. ವಿದ್ಯಾರ್ಥಿಗಳೇ, ಈ ಒಂದು ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಬಿಲ್ 2017ರ ಬಿಲ್ಲನ್ನು ಲೋಕಸಭೆಯಲ್ಲಿ ಮಾರ್ಚ್ 27, 2017ರಂದು ಪಾಸ್ ಮಾಡಲಾಯಿತು. ಈ ಒಂದು ಬಿಲ್ಲಿನ ಅಡಿಯಲ್ಲಿ ಒಂದು CGST ಅಂತಕ್ಕಂಥ ತೆರಿಗೆನ ವಿಧಿಸ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಒಂದು CGSTಯನ್ನು ಆ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ವಿಧಿಸ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ, ಅಥವಾ ಸಂಗ್ರಹಣೆ ಮಾಡ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಒಂದು CGSTಯನ್ನು ಏನು ಆ ಒಂದು ಸರಕುಗಳು ಅಥವಾ ಸೇವೆಗಳು ಒಂದು ರಾಜ್ಯದ ಗಡಿ ಒಳಗಡೆ ವ್ಯಾಪಾರ ಆಗ್ತಕ್ಕಂಥದ್ದೇನಿದೆ, ಆ ಒಂದು ಸರಕು ಮತ್ತು ಸೇವೆಗಳ ಪೂರೈಕೆ ಚಟುವಟಿಕೆಯ ಮೇಲೆ ಈ ಒಂದು CGSTಯನ್ನು ಸಂಗ್ರಹಣೆ ಮಾಡ್ತೈತೆ ಆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಒಂದು CGST ಅಂತಕ್ಕಂಥದ್ದು ಏನು ಪರೋಕ್ಷ ತೆರಿಗೆ ಕಾಲದಲ್ಲಿ ಇರ್ತಕ್ಕಂಥ ಕೆಲವೊಂದು ತೆರಿಗೆಗಳೇನಿದ್ವು, ಆ ಒಂದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥ ತೆರಿಗೆಗಳು, ಅವೆಲ್ಲವುಗಳ ಬದಲಾಗಿ ಈ ಒಂದು CGST ಅಂತಕ್ಕಂಥದ್ದನ್ನು ಜಾರಿಗೆ ತಂದಿದ್ದಾರೆ. ಯಾವ್ಯಾವ ತೆರಿಗೆಗಳು ಯಾವ್ಯಾವ ತೆರಿಗೆಗಳ ಬದಲಿಯಾಗಿ ಈ CGSTಯನ್ನು ಜಾರಿಗೆ ತಂದಿದ್ದಾರೆ ಅಂದರೆ, ಮೊದಲಿಗೆ ಸೇವಾ ತೆರಿಗೆ ಆಗಿರ್ಬೋದು, ಆಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಸ್ಪೆಷಲ್ ಅಡಿಷನಲ್ ಡ್ಯೂಟಿ ಆಗಿರ್ಬೋದು, ಇವೆಲ್ಲವುಗಳ ಬದಲಾಗಿ ಆ ಒಂದು CGST ಅಂತಕ್ಕಂಥದ್ದನ್ನು ಜಾರಿಗೆ ತಂದಿದ್ದಾರೆ ಆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಒನ್ ಎಕ್ಸಾಂಪಲ್. ಮಿಸ್ಟರ್ ಗಣೇಶ್ of Bangalore sells a product to Mr. Satish of Dharwad for rupees 1000. Here 1000 is the basic price of that particular goods or product plus GST at the rate of 12%. So the GST can be calculated like this. Whatever the GST of 12%, so it is equally divided in two parts. One part goes to the CGST, another part goes to SGST. So 12% divided by 2 means 6%, 6%. So total basic price of the product is 1000, and that 6% means 60 rupees is the CGST, and the same SGST is also a 60 rupees. The final price of the product inclusive of GST is rupees 1120. So CGST is for the central government while SGST is for the state government. Next concept, state goods and services tax. State goods and services tax, it is covered under State Goods and Services Tax Act 2017. SGST levied and collected by state governments, union territories with state legislators. Only 2 union territories have a state legislatures such as Delhi and Pondicherry, and remaining 28 state governments have state legislatures. The SGST is collected on intrastate supplies of taxable goods or services or both.
Here intrastate supplies means, so that is whatever the taxable supplies of goods or services or both which takes place within the geographical boundary of any particular state, that is called the intrastate supplies. The collection of CGST will be the revenue for state government. ವಿದ್ಯಾರ್ಥಿಗಳೇ, ಇಲ್ಲಿ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ಇದು ಆ ಒಂದು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಆ್ಯಕ್ಟ್ 2017 ಅಂತಕ್ಕಂಥದ್ದು ಏನಿದೆ ಅದರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಒಂದು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಆ್ಯಕ್ಟ್ ಅಂತಕ್ಕಂಥದ್ದು 28 ರಾಜ್ಯಗಳು ಮತ್ತು 2 ಯೂನಿಯನ್ ಟೆರಿಟರೀಸು ಅಂದರೆ ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಏನು ಆ ಒಂದು ವಿಧಾನಸಭೆಗಳನ್ನು ಹೊಂದಿರತಕ್ಕಂಥ ಡೆಲ್ಲಿ ಮತ್ತು ಪಾಂಡಿಚೇರಿ, ಇನ್ನು ಇತರ 28 ರಾಜ್ಯಗಳೇನಿದ್ದಾವೆ ವಿಧಾನಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳು, ಆ ಒಂದು ರಾಜ್ಯಗಳು ಮಾತ್ರ ಈ ಒಂದು SGSTಯನ್ನು ವಿಧಿಸ್ತಕ್ಕಂಥ ಮತ್ತು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಪಡ್ಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ SGST ಅಂತಕ್ಕಂಥದ್ದೇನಿದೆ ಅದನ್ನು ಒಂದು ರಾಜ್ಯದ ಭೌಗೋಳಿಕ ಗಡಿಯ ಒಳಗಡೆ ಆಗ್ತಕ್ಕಂಥ ಸರಕು ಮತ್ತು ಸೇವೆಗಳು ಅಥವಾ ಸರಕು ಸೇವೆಗಳು ಎರಡು ಏನು ಒಂದು ಪೂರೈಕೆ ಆಗ್ಬೋದಾಗಿದೆ, ಆ ಒಂದು ಪೂರೈಕೆ ಮೇಲೆ ಈ ಒಂದು SGST ಅಂತಕ್ಕಂಥದ್ದನ್ನು ಸಂಗ್ರಹಣೆ ಮಾಡ್ತಾರೆ ಅಥವಾ ವಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಸೊ ಏನು SGST ಅಂತಕ್ಕಂಥದ್ದೇನಿದೆ ಆ SGST ಅಂತಕ್ಕಂಥದ್ದು ಬರ್ತಕ್ಕಂಥ SGST ತೆರಿಗೆ ಏನು ಬರ್ಬೋದಾಗಿದೆ ಅದು ಆ ಒಂದು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಆದಾಯ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ SGST has subsumed all the taxes, state taxes like VAT, entertainment tax, luxury tax, entry tax, etc. So for the purpose of to levy the SGST, whatever the sum of the taxes, state taxes earlier in the indirect tax regime that has been subsumed into SGST, such as VAT, entertainment tax, luxury tax, entry tax, etc. ಏನ ಒಂದು SGST ತೆರಿಗೆಯನ್ನು ವಿಧಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರೋಕ್ಷ ತೆರಿಗೆಗಳ ಕಾಲದಲ್ಲಿ ಇರ್ತಕ್ಕಂಥ ರಾಜ್ಯ ತೆರಿಗೆಗಳೇನಿದ್ವು, ಕೆಲವೊಂದು ರಾಜ್ಯ ತೆರಿಗೆಗಳು ಅವೆಲ್ಲವನ್ನ SGSTಯಲ್ಲಿ ಒಟ್ಟುಗೂಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಯಾವ್ಯಾವಪ್ಪ ಅಂತ ಹೇಳೋದಾದರೆ, ಮೊದಲಿಗೆ ಹೇಳೋದಾದರೆ ಮೌಲ್ಯವರ್ಧಿತ ತೆರಿಗೆ ಅಂತಕ್ಕಂಥದ್ದು, ಎರಡನೇದಾಗಿ ಮನೋರಂಜನಾ ತೆರಿಗೆ, ಮೂರನೇದಾಗಿ ಐಷಾರಾಮಿ ತೆರಿಗೆ, ನಾಲ್ಕನೇದಾಗಿ ಪ್ರವೇಶ ತೆರಿಗೆ. ಈ ಎಲ್ಲ ತೆರಿಗೆಗಳನ್ನು SGST ಒಳಗಡೆ ಸೇರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಇಫ್ ಗೂಡ್ಸ್ ಆರ್ ಸೋಲ್ಡ್ ಆರ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ವಿತಿನ್ ದ ಸ್ಟೇಟ್, then SGST will be levied on such transaction. That is, SGST will be applicable the taxable supply of goods or services provided within the geographical boundary of one state, then SGST is going to be levied on that particular transaction. ಏನು ಒಂದು ರಾಜ್ಯದ ಭೌಗೋಳಿಕ ಪ್ರದೇಶದ ಒಳಗಡೆ ಅಥವಾ ವ್ಯಾಪ್ತಿಯಲ್ಲಿ ಸರಕು ಅಥವಾ ಸೇವೆಗಳನ್ನು ಏನು ಪೂರೈಕೆ ಮಾಡಬಹುದಾಗಿದೆ ಅದರ ಮೇಲೆ SGSTಯನ್ನು ವಿಧಿಸ್ತಕ್ಕಂಥದ್ದು ಮತ್ತು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದಾಗಿದೆ. The next concept is Union Territory Goods and Services Tax. The Union Territory Goods and Services Tax Bill 2017 was introduced in Lok Sabha on March 27, 2017. The bill provides for the levy of the UTGST. It is applicable on the goods and services supply that takes place in any of the 7 Union Territories of India, namely Andaman and Nicobar Islands, Dadra and Nagar Haveli, Chandigarh, Lakshadweep, Daman and Diu, Jammu and Kashmir, Ladakh. ಇಲ್ಲಿ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥ ಬಿಲ್ ಏನಿದೆ ಅದನ್ನು 2017ರಲ್ಲಿ ಲೋಕಸಭೆಯಲ್ಲಿ ಆ ಒಂದು ಬಿಲ್ಲನ್ನು ಪಾಸ್ ಮಾಡಲಾಯಿತು. ಈ ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಈ ಬಿಲ್ ಅಂತಕ್ಕಂಥದ್ದು ಒಂದು UTGSTಯನ್ನು ವಿಧಿಸ್ತಕ್ಕಂಥ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಇಲ್ಲಿ UTGST ಅಂತಕ್ಕಂಥದ್ದು ಯಾವಾಗ ವಿಧಿಸ್ತಾರೆ ಅಂದರೆ, ಏನು ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆ ಒಂದು ಸರಕು ಮತ್ತು ಸೇವೆಗಳ ಪೂರೈಕೆ ಅಂತಕ್ಕಂಥದ್ದು ಆಗ್ತಾ ಇದೆ
ಅಂತಹ ಸಂದರ್ಭದಲ್ಲಿ ಈ UTGST ಅಂತಕ್ಕಂಥ ತೆರಿಗೆಯನ್ನು ವಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಸೊ ಮೊದಲಿಗೆ ಇದು 5 ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೀಮಿತ ಆಗಿತ್ತು. ಈಗ ಏನು ಆ ಒಂದು ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅಂತಕ್ಕಂಥದ್ದು ರಾಜ್ಯ ಸ್ಥಾನಮಾನದಿಂದ ಕೇಂದ್ರಾಡಳಿತ ಪ್ರದೇಶಗಳಾಗಿ ಏನು ರಚನೆ ಮಾಡಿದ್ರು, ಈಗ ಅವೆರಡೂ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಟ್ಟು 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು UTGSTಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. The IGST bill was introduced in Lok Sabha on March 27, 2017. The bill provides for the levy of the IGST by the center. It is levied on interstate supply of goods and services. Here, interstate supply means that is the supply of goods and services between the states. That is called the interstate supply. On that transactions, the IGST is going to be levied and collected. IGST is a mechanism to monitor the interstate trade of goods and services and ensure that the SGST component accrues to the consumer state. IGST shall be collected by the central government and will further be distributed among the respective states. IGST is charged when a product or service is moved from one state to another state. IGST ensures the state to deal only with the union government and not with every state separately to settle the interstate tax amounts. Earlier, in the indirect tax regime, whatever the interstate trade takes place, that will be going to be settled between the states only. Now, such a whatever the tax barriers between the states is not there. So, whatever the IGST directly collected by the central government, and this is going to be distributed between the states as per the GST recommendation given by the GST Council. Okay, the IGST rate would be broadly be equal to CGST rate plus SGST rate. So normally it is the GST rate. IGST will be normally GST rate. So on that rate is going to be levied on the taxable transactions. ವಿದ್ಯಾರ್ಥಿಗಳೇ, ನೋಡಿ, ಒಂದು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದನ್ನು ಮಾರ್ಚ್ 27, 2017ರಲ್ಲಿ ಲೋಕಸಭೆಯಲ್ಲಿ ಅದನ್ನು ಪಾಸ್ ಮಾಡಲಾಯಿತು. ಈ ಒಂದು ಬಿಲ್ ಅಂತಕ್ಕಂಥದ್ದು ಏನಿದೆ, ಈ ಬಿಲ್ ಅಥವಾ ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಆ ಒಂದು IGST ತೆರಿಗೆಯನ್ನು ವಿಧಿಸ್ತಕ್ಕಂಥ ಅಧಿಕಾರವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಒಂದು IGST ಅಂತಕ್ಕಂಥದ್ದನ್ನು ಏನು ಆ ಒಂದು ರಾಜ್ಯ ಸರ್ಕಾರಗಳ ನಡುವೆ ಅಥವಾ ಅಂತಾರಾಜ್ಯ ವ್ಯಾಪಾರ ಅಂತಕ್ಕಂಥದ್ದೇನೇ ಇರ್ಬೋದು, ಅಂತಾರಾಜ್ಯ ಸರಕು ಮತ್ತು ಸೇವೆಗಳ ವ್ಯಾಪಾರದ ಮೇಲೆ ಈ ಒಂದು IGSTಯನ್ನು ವಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಒಂದು IGST ಮೆಕಾನಿಸಮಿಂದ ಬರ್ತಕ್ಕಂಥ ಒಂದು ತೆರಿಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಪಡೆದುಕೊಳ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ ಆ ಒಂದು SGST ಕಾಂಪೋನೆಂಟ್ ಅಂದರೆ SGST ಏನು ಆ ಒಂದು ಕನ್ಸ್ಯೂಮರ್ ಯಾವ ರಾಜ್ಯದಲ್ಲಿ ಇದ್ದಾನೆ ಅಥವಾ ಯಾವ ರಾಜ್ಯದ ಗ್ರಾಹಕ ಆ ವಸ್ತುಗಳನ್ನು ಉಪಯೋಗಿಸ್ಕೊತಾ ಇದ್ದಾನೆ, ಆ ರಾಜ್ಯಕ್ಕೆ ಏನು SGST ಕಾಂಪೋನೆಂಟ್ ಹೋಗಬೇಕಾಗಿದೆ, ಆ ಒಂದು ಕಾಂಪೋನೆಂಟ್ ಅಂತಕ್ಕಂಥದ್ದು GST ರೆಕಮೆಂಡೇಶನ್ ಮೇರೆ GST ಕೌನ್ಸಿಲ್ ರೆಕಮೆಂಡೇಶನ್ ಮೇರೆಗೆ ಆ ಕೇಂದ್ರ ಸರ್ಕಾರ ಅದನ್ನು ಹಂಚಿಕೆ ಮಾಡ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ ಆ ಒಂದು IGST ಅಂತಕ್ಕಂಥದ್ದನ್ನು ಯಾವ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಅದನ್ನು ಸಂಗ್ರಹಣೆ ಮಾಡಿದ ನಂತರ ಅದನ್ನು ಮತ್ತೆ ವಿತರಿಸ್ತೈತೆ ಆ ಒಂದು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಆ ಒಂದು GST ಕೌನ್ಸಿಲ್ನ ಏನು ರೆಕಮೆಂಡೇಶನ್ ಕೊಡ್ಬೋದಾಗಿದೆ ಆ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ IGST ಅಂತಕ್ಕಂಥದ್ದು ಯಾವಾಗ ಚಾರ್ಜ್ ಮಾಡ್ತಾರೆ ಅಂತ ಹೇಳೋದೇ ಆದರೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆ ಒಂದು ಸರಕು ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು ಏನೋ ಒಂದು ಚಲನೆಯನ್ನು ಹೊಂದ್ಬೋದಾಗಿದೆ ಅಥವಾ
ಮಾರಾಟ ಆಗ್ಬೋದಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಒಂದು IGSTಯನ್ನು ವಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ IGST ಅಂತಕ್ಕಂಥದ್ದು ಏನು ಆ ಒಂದು ರಾಜ್ಯಗಳ ಜೊತೆಯಲ್ಲಿ ಪ್ರತಿ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ರಾಜ್ಯಗಳು IGSTಯನ್ನು ಕಲೆಕ್ಟ್ ಮಾಡೋದಿಲ್ಲ. ಕೇಂದ್ರ ಸರ್ಕಾರವನ್ನೇ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಸರ್ಕಾರಗಳು ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿ ಆ ಒಂದು IGSTಯನ್ನು ಕಲೆಕ್ಟ್ ಮಾಡೋದಿಲ್ಲ. ಆ ಒಂದು ರಾಜ್ಯಗಳ ನಡುವೆ ಆಗ್ತಕ್ಕಂಥ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ IGST ಅಂತ ದರ ಅಂತಕ್ಕಂಥದ್ದು ಏನಿದೆ ಅದು ಸಾಮಾನ್ಯವಾಗಿ CGST ಮತ್ತು SGST ಅಂತಕ್ಕಂಥದ್ದೇನಿದೆ ಅವೆರಡುಗಳ ಒಟ್ಟು ಮೊತ್ತ ಆಗಿರ್ತೈತೆ ಆ ಒಂದು IGST ದರ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿದೆ. ಸೊ ಇಲ್ಲೊಂದು ಎಕ್ಸಾಂಪಲನ್ನು ನೋಡೋಣ. ಶಾರದಾ ಈಸ್ ಎ ಮ್ಯಾನುಫ್ಯಾಕ್ಚರರ್ ಇನ್ ಕರ್ನಾಟಕ ಹೂ ಸೋಲ್ಡ್ ಗೂಡ್ಸ್ ವರ್ತ್ ₹1,000 to ಕಲ್ಪನಾ ಇನ್ ಮುಂಬೈ. ಇಟ್ ಈಸ್ ಅನ್ ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ಹೆನ್ಸ್ IGST ಈಸ್ ಅಪ್ಲಿಕಬಲ್. ಇಲ್ಲಿ ನೋಡಿ, ಶಾರದಾ ಅಂತಕ್ಕಂಥವ್ರು ಉತ್ಪಾದಕರು, ಕರ್ನಾಟಕ ರಾಜ್ಯದ ಉತ್ಪಾದಕರಾಗಿದ್ದಾರೆ. ಅವರು ಸರಕುಗಳನ್ನು 1,000 ಮೌಲ್ಯದ ಸರಕುಗಳನ್ನು ಕಲ್ಪನಾ ಅಂತಕ್ಕಂಥ ಮುಂಬೈ ವ್ಯಾಪಾರಿಗೆ ಮಾರಾಟ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳ ನಡುವಿನ ವ್ಯಾಪಾರ ಅಂತ ಹೇಳ್ಬಿಟ್ಟು ಕರಿಬೋದಾಗಿದೆ. ಹಾಗಾಗಿ ಇಲ್ಲಿ IGST ಅಂತಕ್ಕಂಥದ್ದು ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ GST ರೇಟ್ ಏನಪ್ಪ ಹೇಳಿದ್ದಾರೆ ಅಂದರೆ 12% ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಒಂದು ಉದಾಹರಣೆಯಲ್ಲಿ. ಹಾಗಾಗಿ IGST ಅಮೌಂಟ್ ಎಷ್ಟಪ್ಪ ಆಗುತ್ತೆ ಅಂದರೆ 1,000 × 12% ಅಂದಾಗ ₹120 ಹಾಗಾಗಿ ಒಟ್ಟಾರೆ ಆ ಒಂದು ವಸ್ತುವಿನ ಬೆಲೆ ಆ ಒಂದು GST ಸೇರಿ ₹1,120 ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.